ಸಿಂಹರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ 2024ರ ಆರೋಗ್ಯ ಭವಿಷ್ಯವನ್ನು ನಾವು ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಈಗಾಗಲೇ ಗುರುಬಲ ಇದೆ. ಮುಂದೆ ಗುರುಬಲ ಕಡಿಮೆ ಆಗುತ್ತೆ. ಈ ರಾಶಿಯವರಿಗೆ 10 ಮತ್ತು 7ರಲ್ಲಿ ಗುರು ಮತ್ತು ಶನಿ ಸಂಚಾರ ಮಾಡ್ತಾ ಇದ್ದಾರೆ. ಈ ರಾಶಿಯವರಿಗೆ ಚತುರ್ಥ ಸ್ಥಾನ ಮತ್ತು ಷಷ್ಠ ಸ್ಥಾನವನ್ನು ಅನುಸರಿಸಿ ನಾವು ನೋಡೋಕೆ ಹೋದಾಗ ಈ ರಾಶ್ಯಾಧಿಪತಿ ಕೂಡ ರವಿ ಆಗಿರ್ತಾನೆ. ಈ ವರ್ಷದಲ್ಲಿ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಇರುತ್ತೆ, ವಿಪರೀತ ಕೋಪತಾಪಗಳಿರುತ್ತೆ. ಸಣ್ಣ ವಿಷಯಕ್ಕೂ ಕೂಡ ಹೆಚ್ಚು ಕೋಪ ಮಾಡ್ಕೊಳ್ತಕ್ಕಂಥದ್ದು ನಾವು ಹೇಳ್ತಾ ಇರ್ತೀವಿ. ಯಾವಾಗಲೂ ತುಂಬ ಒಳ್ಳೆಯವನು ಯಾಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತಕ್ಕಂಥ ಪ್ರಶ್ನೆ ಎಲ್ಲ ಕಡೆ ಕೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದು ಕಾಲಾಯ ತಸ್ಮೈ ನಮಃ, ಕಾಲಕ್ಕೆ ತಕ್ಕ ಹಾಗೆ ಈ ರಾಶಿಯವರಿಗೆ ಸ್ವಲ್ಪ ಬೆನ್ನು ನೋವು ಬರ್ತಕ್ಕಂಥದ್ದು, ಮೊಣಕಾಲಿನ ನೋವುಗಳು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ಹೃದಯ ಸಮಸ್ಯೆ. ಹೃದಯ ಅಂದ ತಕ್ಷಣ ಭಯ ಪಡಬೇಕಾಗಿಲ್ಲ, ಸಣ್ಣ ಪುಟ್ಟ ಯಾಕೋ ಒಂಥರ ಚುಚ್ಚಿದಂಗೆ ಆಗುತ್ತೆ, ಎದೆಯಲ್ಲಿ ಒಂಥರ ಆಗುತ್ತೆ. ಹಾಗಾಗಿ ಆಹಾರದ ಸೇವನೆಯ ವಿಷಯದಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ಈ ರಾಶಿಯವರು ಏನು ಅಂತ ಹೇಳಿದ್ರೆ ಕೋಪ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ತಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಈ ರಾಶಿಯವರಿಗೆ ಅಂತಹ ಸರ್ಜರಿಗಳಿಲ್ಲ, ಯಾವುದೋ ಶಸ್ತ್ರಚಿಕಿತ್ಸೆ ಅಂತಕ್ಕಂಥದ್ದು ಕಾಣಿಸೋದಿಲ್ಲ. ವಾಹನದಿಂದ ಏನಾದರೂ ತೊಂದರೆಗಳಾದರೆ ಅದು ಕೂಡ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಇರ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಸ್ವಲ್ಪ ಅಸಿಡಿಟಿ ಜಾಸ್ತಿ ಆಗುತ್ತೆ. ಸಿಂಹರಾಶಿಯವರಿಗೆ ಒಂಚೂರು ಅಸಿಡಿಟಿ ಜಾಸ್ತಿ ಆಗ್ತಕ್ಕಂಥದ್ದು, ಉದರ ಬೇನೆ, ಯಾಕೆಂದರೆ ಬೆನ್ನು ನೋವು ಇದೆ ಇವರಿಗೆ, ಹೊಟ್ಟೆ ನೋವು ಕೂಡ ಸ್ವಲ್ಪ ಕಾಣಿಸ್ಕೊಳ್ತಕ್ಕಂಥ ಸಾಧ್ಯತೆ ಈ ಒಂದು 2024ರಲ್ಲಿ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಯಾವಾಗಲೂ ಅಷ್ಟೇ ನಮಗೆ ರೋಗ ನಿರೋಧಕ ಶಕ್ತಿ ಇದ್ದಾಗ ಎಂಥ ಕಾಯಿಲೆ ಇದ್ದರೂ ಕೂಡ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಆದರೆ ಈ ವರ್ಷ ನೋಡೋಕೆ ಹೋದಾಗ ಸ್ವಲ್ಪ ರೋಗ ನಿರೋಧಕ ಶಕ್ತಿ ತಮಗೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ರಾಶಿಯವರು ಮೂಳೆಗಳ ನೋವು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ಇದು ಬರುತ್ತೆ. ಆದರೂ ಕೂಡ ಏನಂತಹ ಟೆನ್ಷನ್ನು ಕೂಡ ಈ ರಾಶಿಯವರಿಗೆ ಇಲ್ಲ. ಆದರೆ ಜುಲೈ ನಾವು ಹಾಗೆ ನೋಡೋಕೆ ಹೋದಾಗ ಅಕ್ಟೋಬರ್ ಜುಲೈ ಈ ಮಾಸಗಳಲ್ಲಿ ಜುಲೈಯಿಂದ ಅಕ್ಟೋಬರ್ ತನಕ ಸ್ವಲ್ಪ ಜಾಗೃತಿಯನ್ನು ವಹಿಸಿಕೊಂಡು ಕರೆಕ್ಟಾಗಿ ಮೆಡಿಸಿನ್ಸ್ ಆಗ್ಬೋದು ಅಥವಾ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಕಾಳಜಿಯನ್ನು ವಹಿಸ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರು ಸಾಕ್ಷಾತ್ ಸೂರ್ಯನ ನಮಸ್ಕಾರ ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡ್ಕೋಬೇಕು. ಸ್ವಲ್ಪ ಆದಷ್ಟು ಹೆಚ್ಚು ಬಟ್ಟೆಗಳನ್ನು 2 days 3 days ನಾವು ಹಾಗೆ ಅದನ್ನೇ ಹಾಕ್ಕೊಳ್ತಾ ಇದ್ದರೆ ಅದರಿಂದಲೂ ಕೂಡ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ ಈ ಒಂದು ಸಿಂಹರಾಶಿಯವರಿಗಿರುತ್ತೆ. ಪ್ರತಿನಿತ್ಯವೂ ಸಹ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು. ಹಾಗೆ ಈ ರಾಶಿಯವರು ಜೇನುತುಪ್ಪ ಅಕ್ಕಿಯನ್ನು ಶಿವ ದೇವಸ್ಥಾನಕ್ಕೆ ದಾನವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಅದು ಸಹ ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಜನ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಜೇನುತುಪ್ಪ ಅಕ್ಕಿಯನ್ನು ಕೊಟ್ಟು ಈ ಒಂದು ಸೂರ್ಯಕಾಂತಿ ಬೀಜ ಅಂತ ಏನು ಕರಿತೀವಿ ಅದನ್ನು ಸಹ ಸ್ವೀಕಾರ ಮಾಡ್ತಾ ಇದ್ದರೆ ಅದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಪ್ರತಿನಿತ್ಯವೂ ಈ ರಾಶಿಯವರು ಓಂ ಭಾಸ್ಕರಾಯ ಚ ವಿದ್ಮಹಿ ಮಹಾಜ್ಯೋತಿಕರಾಯ ಚ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್, ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಭಾಸ್ಕರನ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭದ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ.